ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಜುಲೈ ತಿಂಗಳಿನಲ್ಲಿ ದೈವಿಕವಾದಂತಹ ಅನುಗ್ರಹ ಹೇಳ್ತಕ್ಕಂಥದ್ದು ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಮತ್ತು ದೇವತಾ ಪ್ರಾರ್ಥನೆ ಅರ್ಚನೆ ಇತ್ಯಾದಿಗಳನ್ನು ನೀವು ಮಾಡುವುದರಿಂದಾಗಿ ಸ್ವಲ್ಪ ಮಟ್ಟಿಗೆ ಮನಸ್ಸನ್ನು ಹಗುರ ಮಾಡಿಕೊಳ್ಬಹುದು ಮತ್ತು ಅಷ್ಟೇ ಅಲ್ಲದೆ ಫಲವನ್ನು ನೀವು ಸ್ವಲ್ಪ ಮಟ್ಟಿಗೆ ಪಡೀಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಯಾಕೆ ಅಂತ ಕೇಳಿದರೆ ನಿಮಗೆ ಈ ಒಂದು ಸಮಯದಲ್ಲಿ ಆರ್ಥಿಕವಾದಂತಹ ಸಂಕಷ್ಟ, ಹಣಕಾಸಿಗೆ ಸಂಬಂಧಪಟ್ಟು ತೊಂದರೆ, ಸಾಲ ಸಂಬಂಧಾದಿಗಳ ಬಾಧನೆ ಇತ್ಯಾದಿಗಳೆಲ್ಲವೂ ಕೂಡ ಜೊತೆಯಲ್ಲಿ ಸಾಗುವ ಆ ನಿಟ್ಟಿನಲ್ಲಿ ನೀವು ಅಥವಾ ನಿಮ್ಮ ಮನಸ್ಥಿತಿ ಇರತಕ್ಕಂಥದ್ದು ಸಂಪೂರ್ಣವಾಗಿ ಕುಗ್ಗುವ ಸಾಧ್ಯತೆ ಇರತಕ್ಕಂಥದ್ದು. ಯಾಕೆ ಅಂತ ಕೇಳಿದರೆ ಇಷ್ಟೆಲ್ಲ ಸಮಸ್ಯೆಯನ್ನು ಫೇಸ್ ಬಂದರೂ ಕೂಡ ಇನ್ನೂ ನಮಗೆ ಈ ಥರದ ಪರಿಸ್ಥಿತಿ ಮತ್ತು ಏನು ಮಾಡಿದರೂ ಕೂಡ ಸಫಲರಾಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಹೇಳ್ತಕ್ಕಂಥ ಚಿಂತೆ ನಿಮ್ಮನ್ನು ಬಾಧಿಸುತ್ತೆ. ಆ ನಿಟ್ಟಿನಲ್ಲಿ ದೈವಿಕವಾದಂತಹ ಅನುಗ್ರಹ ಜಾಸ್ತಿ ಇದ್ದಾಗ ಸ್ವಲ್ಪ ಮಟ್ಟಿದಾದಂತಹ ಫಲವನ್ನಾದರೂ ಕೂಡ ಪಡೆದು ಮುಂದಕ್ಕೆ ಸಾಗಲಿಕ್ಕೆ ಅನುಕೂಲತೆ ಆಗ್ತದೆ ಮತ್ತು ಜೊತೆಯಲ್ಲಿ ಹೆಚ್ಚಿದಂತಹ ಫಲ ನಿಮ್ಮ ಪಾಲಿಗೆ ಸಿಗ್ತಕ್ಕಂಥದ್ದು. ಹಾಗಾಗಿ ಕುಗ್ಗದೆ ಅನುಗ್ರಹವನ್ನು ತೆಗೆದುಕೊಳ್ಳಿ.